ಬಸ್ ಪ್ರಯಾಣದ ದರ ಏರಿಕೆಯ ನಂತರದಲ್ಲಿ ರಾಜ್ಯಾದ್ಯಂತ ಪ್ರಯಾಣಿಕರು ಏನು ಹೇಳ್ತಾರೆ ಬನ್ನಿ ನೋಡೋಣ. ತುಂಬ ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ಯಾಕಂದರೆ ಇದಕ್ಕಿದ್ದಂಗೆ ಜಾಸ್ತಿ ಮಾಡಿದರೆ ನಾವು ಸೀನಿಯರ್ ಸಿಟಿಜನ್ನು ದುಡಿಯೋದೇ ಕಷ್ಟ ಅಂತಂದರೆ ಇದಕ್ಕಿಂತ 15 100 ರೂಪಾಯಿ ಇದ್ದರೆ 15 ರೂಪಾಯಿ ಅಂದರೆ 20 ರೂಪಾಯಿ ಇದ್ದರೆ 15 3 ರೂಪಾಯಿ ಜಾಸ್ತಿ. 1 ರೂಪಾಯಿಗೆ ನಾವು ಸೀನಿಯರ್ ಅಂತ ಇದು ಎಂಥದ್ದು KSRTCಗೆ ಸೀನಿಯರ್ ಅಂತೇಳಿ ಕಾರ್ಡ್ ತೋರಿಸ್ತೀವಿ. ದುಬಾರಿ ಆಯ್ತು. ಬೇಡ, ಒಂದು 5% ಮಾಡ್ಬೋದಾಗಿತ್ತು, 15% ಜಾಸ್ತಿ ಆಯ್ತು. ಜಾಸ್ತಿ ಆಗ್ತಿದೆ ಏಕ್ದಮ್ ಇಷ್ಟಕ್ಕೊಂದು ಜಾಸ್ತಿ ಮಾಡೋದು ಬೇಡ, ಒಂದು 5% 15 ಜಾಸ್ತಿ ಆಯ್ತು. ಸರ್, ಅದು ಬಸ್ ಫ್ರೀ ಮಾಡಿ ಬಸ್ ಚಾರ್ಜ್ ಮಾಡಿರೋದು ಅದು ತಪ್ಪು ಚಾರ್ಜ್ ಜಾಸ್ತಿ ಮಾಡಿರೋದ್ರಿಂದ ನಮ್ಗೆ ಇಲ್ಲಿ ಕೊಟ್ಟು ಅಲ್ಲಿ ಕಸ್ಕೊಂತಾರೆ ಸರ್. ಅದು ಭಾಳ ಅನ್ಯಾಯ ಅದು ನಮಗೆ ಸರಿ ಕಾಣಿಸಲ್ಲ. ಬಸ್ ಫ್ರೀನ ತೆಗಿಬೇಕು. ಅದನ್ನು ಫ್ರೀ ಬಿಟ್ಟರೆ ಸ್ಕೂಲ್ ಮಕ್ಳಿಗೆ ಮಾತ್ರ ಬಿಟ್ಟರೆ ನಮಗೆ ಖುಷಿ ಪಡ್ತೈತೆ ನೋಡಿ. ಕಾಲೇಜ್ ಮಕ್ಕಳಿಗೆ ಹಳ್ಳಿಯಿಂದ ಬರೋ ಮಕ್ಕಳಿಗೆ ಮಾತ್ರ ಫ್ರೀ ಕೊಟ್ಟರೆ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಒಂದು ಅನುಕೂಲ. ಇದು ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಿರೋದ್ರಿಂದ ಯಾರಿಗೂ ಅನುಕೂಲ ಅಲ್ಲ. ಇದು ಲಾಸ ಹೊರತು ಸರ್ಕಾರಕ್ಕಾಗಲಿ ನಮಗೆ ಲಾಸ. ಇದು ನಮ್ಮ ಕಡೆಯಿಂದ ಕಸ್ಕೊಂತಾರೆ ಅಷ್ಟ. ಇದೇ ನಮಗೆ ಒಪ್ಪಿನವರಿಲ್ಲ ಸರ್. ಇದು ಈಗ ಬಸ್ಸಿನ ರೇಟು ಜಾಸ್ತಿ ಮಾಡಿದ್ದಾರೆ. ಈಗ ಬಡವರು ಮಕ್ಕಳು ಪಾಪಿ ಪರದೇಶಿಗಳು ಉಳಿಯೋದಂಗೆ ಅಜಗಜಾಂತರ ಈಗ ದುಡ್ಡು ಜಾಸ್ತಿ ಮಾಡಿಬಿಟ್ರೆ ಗತಿ ಏನು ಅಂತಂತ ಜೀವನ ಮಾಡೋದಂಗೆ. ಅದಕ್ಕೆ ಇದನ್ನು ಕಡಿಮೆ ಮಾಡಿದರೆ ಒಳ್ಳೆಯದು, ಒಳ್ಳೆ ಪುಣ್ಯ ಬರ್ತದೆ ನಿಮಗೆ ಅಂತ ಹೇಳ್ತಾ ಇದ್ದಾನೆ ನಾನು. 15 ಜಾಸ್ತಿ ಅಂತ ಮಾಡಿದ್ದೀರಲ್ಲ, ಅದು ನಮಗೆ ಮಾತ್ರ ಮಾಡಿದ್ದೀರಾ. ಅದ್ರ ಜಾಸ್ತಿ ಮಾಡ್ತೀವಿ ಅಂದರೆ ಲಾಸ್ ಅಂತ ಮಾಡ್ತಾ ಇದ್ದೀರಲ್ವಾ. ಆ ಹೆಂಗಸ್ರಿಗೆ ಯಾಕೆ ಫ್ರೀ ಕೊಡ್ತಾ ಇದ್ದೀರಾ? ಫ್ರೀ ಕೊಟ್ಬಿಟ್ಟು ನಮಗೆ ಜಾಸ್ತಿ ಮಾಡಿದ್ರೆ ಅದೇನು ಬಂತು? ಅದನ್ನು ಕ್ಯಾನ್ಸಲ್ ಮಾಡಿರಿ. ಫ್ರೀ ಕೊಡೋದು ಕ್ಯಾನ್ಸಲ್ ಮಾಡಿರಿ, ನಮ್ಮದು ಮಾಮೂಲಿ ಮಾಡಿರಿ. ಎಲ್ರಿಗೂ ಒಂದೇ ರೇಟ್ ಮಾಡಿ. ಅವ್ರಿಗೂ ತಗೊಳ್ಳಿ, ನಮಗೂ ತಗೊಳ್ಳಿ, ರೇಟ್ ಕಮ್ಮಿ ಮಾಡಿ. ನಮಗೆ ಜಾಸ್ತಿ ಮಾಡಿಬಿಟ್ಟು ಅವ್ರಿಗೆ ಫ್ರೀ ಅಂದರೆ ಇದ್ಯಾವ ಲೆಕ್ಕ ನಿಮ್ಮದು? ನನ್ನ ಹತ್ರ ಕಿತ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ರೆ ನೀವು ಕೊಟ್ಟಂಗೆ ಏನಾಯ್ತು? ಇದೇ ನಾನು ಹೇಳ್ತಾರೆ. ಇದು ಏನು ಉಪಯೋಗ ಇಲ್ಲ, ಇದು ಬೇಡ. ಈ ಫ್ರೀ ಯಾವುದು ಫ್ರೀ, ಇದು ಏನು ಉಪಯೋಗ ಇಲ್ಲ. ಫ್ರೀಯಾಗಿ ಕೊಡ್ತಿರೋದೇ ಕಾರಣ ಅನಿಸುತ್ತೆ ಇನ್ಕ್ರೀಸಿಗೆ. ಫ್ರೀ ಕೊಡುವಂಥ ಪ್ರತಿಯೊಂದು ನಿಲ್ಲಬೇಕು. ಫ್ರೀ ಕೊಡಬಾರ್ದು ಯಾವುದನ್ನು. ಆವಾಗ ರೇಟ್ ಏರಿಸುವಂಥ ಅಗತ್ಯ ಬರೋದಿಲ್ಲ. ಬೆಲೆ ಫ್ಯೂಯಲ್ ರೇಟ್ ಜಾಸ್ತಿ ಆಗ್ತದೆ, ಸ್ವಲ್ಪ ಮಟ್ಟಿಗೆ ಅದನ್ನು ಕಾಂಪನ್ಸೇಟ್ ಮಾಡಬೇಕಾಗುತ್ತೆ ಅಷ್ಟೇ. ಭಾರಿ ಮೋಸ ಮಾಡ್ತಿದ್ದಾರೆ. 15% ಜೊತೆಗೆ ಯಾವ ಮಟ್ಟಿಗೆ ಅಂದರೆ ಮೊದಲು 180 ರೂಪಾಯಿ ಇತ್ತು. 15% ಅಂದರೆ ಅವ್ರ ಕ್ಯಾಲ್ಕುಲೇಷನ್ ಪ್ರಕಾರ 207 ರೂಪಾಯಿ ಆಗಬೇಕು. ಅಲ್ಲೂ 3 ರೂಪಾಯಿ ಮುಂಡಾಯಿಸ್ತಾರೆ. ಎಲ್ಲ ಫುಲ್ ಗೋಲ್ಮಾರ್ ಸರ್ಕಾರ ಮಾಡಲಿ. ಇವಾಗ ಹಿಂಗೆ ಕೊಡ್ತಿದ್ದಾರೆ. ನೆಕ್ಸ್ಟು ಇನ್ನೊಂದು ಸರ್ಕಾರ ಏನಾದ್ರು ಹೋದ್ಮೇಲೆ ತಿರ್ಗಾ ಇದೇ ರೇಟ್ ಕಂಟಿನ್ಯೂ ಮಾಡ್ತಾರೆ. ಇವಾಗೇನು ಕಡಿಮೆ ಮಾಡಲ್ಲ ಅವಾಗ. ಆದ್ದರಿಂದ ಎಲ್ಲ ಇವಾಗ ಟಾಪ್ ಆಗಿರ್ತದೆ ಇವಾಗ. ಅವಾಗ ಒಂದು ಆಲ್ಮೋಸ್ಟ್ ಒಂದು 220 ರೂಪಾಯಿ 230 ರೂಪಾಯಿ ಆಗಿರ್ತದೆ. ಭಾರಿ ಮೋಸ. ಇವಾಗ ಒಂದು ರಿಜಿಸ್ಟ್ರೇಷನ್ ಹೋದರೆ ಯಾವ ಮಟ್ಟಿಗೆ ಅಂದರೆ ಬಡವ್ರು ಮನೆ ತಗೊಳಂಗಿಲ್ಲ ಇವಾಗ. ಹಂಗಾಗ್ಬಿಟ್ಟಿದೆ. ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ. ಇಲ್ಲ ಸರ್, ವಾರಕ್ಕೆ ಒಂದ್ಸಲ ಓಡಾಡ್ತೀನಿ. ಸರ್ಕಾರ ಭಾರಿ ಬುದ್ಧಿವಂತ ಸರ್ಕಾರ, ಚೆನ್ನಾಗಿ ಒಳ್ಳೇದು ಮಾಡ್ತದೆ ಜನಕ್ಕೆ. ಅವರು ಇನ್ನೂ ಚೆನ್ನಾಗಿ ಇದೇ ಥರ ಇಂಪ್ರೂವ್ ಮಾಡ್ಕೊಂಡು ಹೋದರೆ ಇನ್ನೂ ಬೇಗ ಜನ ಮುಂದಾಯಿಸ್ಕೊಂಡು ಹೋಗ್ತಾರೆ ಅಷ್ಟೇ. ವ್ಯಂಗ್ಯವಾಗಿ ಇನ್ನೇನಿರ್ತಾರೆ, ಏನು ಸಾಕಾರವಾಗಿ ಇದೆಯಾ ಕೇಳೋದೇ ಇಲ್ಲ. ಎಲ್ರಿಗೂ ಗೊತ್ತಿರೋ ವಿಚಾರ. ಅವ್ರು ಬದುಕಕ್ಕೆ ಇವ್ರನ್ನ ಅನ್ಯಾಯ ಮಾಡ್ತಾರದಷ್ಟೇ. ಏನು ಪ್ರಯೋಜನ ಆಯಿತು? ಮನೆಯವ್ರು ಕಟ್ಕೊಂಡು ದಿನ ತಿರುಗ್ತೀವ ನಾವು ಓಡಾಡೋದು. ಮನೆಯವ್ರು ಯಾರು ಜೊತೆಗೂ ಬರಲ್ಲ. ಡೈಲಿ ಓಡಾಡೋರ್ಗೆ ಬೇಕು. ಇಲ್ಲ, ಫ್ರೀನೇ ಬೇಡ ಅನ್ಸುತ್ತೆ ಸರ್. ಎಲ್ಲರಿಗೂ ಅಮೌಂಟ್ ಕೊಟ್ಬಿಟ್ಟು ಆರಾಮಾಗಿ ಹೋಗೋಣ. ನಮಗೆ ಫ್ರೀ ಮಾಡಿಬಿಟ್ಟು ಅವ್ರಿಗೆ ಅಮೌಂಟ್ ಚಾರ್ಜ್ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಅಮೌಂಟ್ ಮಾಡೋದ್ರಿಂದ ಫ್ರೀ ಬೇಡ. ಮತ್ತು ಬೇರೆ ಪ್ರಯಾಣಿಕರಿಗೂ ತೊಂದರೆ ಆಗುತ್ತೆ. ಈ ಫ್ರೀ ಇರೋದ್ರಿಂದ ಜಾಸ್ತಿ ಎಲ್ಲ ಓಡಾಡ್ತಾನೆ ಇರ್ತಾರೆ. ಪಾಪ ಬೇರೆ ಡೈಲಿ ಓಡಾಡೋರಿಗೆಲ್ಲ ಕಷ್ಟ ಆಗ್ತಾ ಇದೆ. ಇಲ್ಲ ಸರ್, ನಮಗೂ ಇಷ್ಟ ಇಲ್ಲ. ನಮ್ಗೆ ಫ್ರೀ ಇರೋದು ನಮ್ಗೆ ಇಷ್ಟ ಇಲ್ಲ ಸರ್. ನಾವು ಯಾವತ್ತೋ ಒಂದಿನ ಜರ್ನಿ ಮಾಡೋದಷ್ಟೇ. ಆದರೆ ಕೆಲ್ಸಕ್ಕೆ ಹೋಗೋರ್ದೆಲ್ಲ ಎಷ್ಟು ಕಷ್ಟ ಇದೆ ಹೇಳಿ. ಗಂಡಸ್ರಿಗೆ ಇಷ್ಟೊಂದು ಮಾಡಿಬಿಟ್ಟು ಮನೇಲಿ ಒಬ್ರು ಗಂಡಸ್ರೆ ಹೋಗೋದು, 4 ಜನ ಹೆಂಗಸ್ರು ಹೋದರೆ ಅದು ಏನು ಸುಖ ಇದೆ ಹೇಳಿ? ಎಲ್ಲನೂ ಏರಿಕೆ ಮಾಡಿದ್ದಾರೆ. ಇದೆಲ್ಲ ಏನು ಸರಿ ಅನ್ಸುತ್ತೆ? ಬಡವರು ಅಲ್ಲಿದ್ದು ಅಲ್ಲಿಗೆ ಸರ್. ಆ 2,000 ಕೊಡ್ತಾ ಇರೋದು ಏನು ಬಂದಿದೆ ಹೇಳಿ? 2,000ದಲ್ಲಿ 2,000 ನಮ್ಮನೆ ಗಂಡಸರು ಸಂಪಾದನೆ ಮಾಡೋದಿಲ್ವೇ? ನಾವೆಲ್ಲ ಎಲ್ಲ ಸರ್. ಅದರಲ್ಲಿ ಏನು ಇದು ಕೊಟ್ಟು ಏನು ಪ್ರಯೋಜನ ಸರ್? ಅಲ್ವೇ? ಒಂದಲ್ಲ, ಪ್ರತಿಯೊಂದೂ ಹಾಲು ಸುಧದಿಂದನೂ ರೈಟ್ ಜಾಸ್ತಿ ಮಾಡಿಬಿಟ್ರು ಅಲ್ವಾ? ಅದನ್ನ ಮಾಡಿದ್ದಾರೆ. ಈಗ 3 ಜನ 4 ಜನ ಗಂಡಸರು ಕೆಲ್ಸಕ್ಕೆ ಹೋಗೋರು ಆ ಪಟ್ಟೆ ಜಾಸ್ತಿ ಮಾಡಿದ್ರೆ ಏನು ಮಾಡಬೇಕು? ಇದನ್ನು ಫ್ರೀ ಅಪರೂಪಕ್ಕೆ ಅವತ್ತೋ ಒಂದು ದಿವಸ ಓಡಾಡ್ತೀವಿ ಅಷ್ಟೇ. ದಿನ ಕೆಲ್ಸಕ್ಕೆ ಬರೋಕ್ಕೆ ಹೋಗ್ಬರು ಅಲ್ವಾ? ಎಲ್ಲ ಕಡೆನೂ ಜಾಸ್ತಿ ಮಾಡಿದ್ದಾರೆ ಬಸ್ಸು. ಬೇಡಿ ಸರ್, ಬೇಡಿ, ಫ್ರೀ ಬೇಡಿ ಸರ್ ನಮಗೆ. ಅದರಿಂದ ಓಡಾಡ್ತಾನೆ ಇರ್ತಾರೆ. ಯಾರು ಹಂಗೆ ಇರಲ್ಲ ಸರ್. ಏನೋ ಫ್ರೀ ಬಿಟ್ಟಿದ್ದಾರೆ ಅಂತ ಸುಮ್ಮನೆ ಹಂಗೆ ಹಿಂಗೆ ಸುತ್ತಾಡಬೇಕು ಅನ್ನೋ ಆಸೆಗೆ ಹೆಂಗಸ್ರು ಆಸೆ ಪಡ್ತಾರೆ. ಅದಷ್ಟು ಬಿಟ್ಟರೆ ಇದೆಲ್ಲ ಹೆಚ್ಚಿಗೆ ಆಗ್ತಾ ಇದೆ. ದಿನಸಿ ಎಲ್ಲ ಜಾಸ್ತಿ ಆಗ್ತಾ ಇದೆ.
ತುಂಬ ಕಷ್ಟ ಇದೆ ಸರ್ ಇನ್ನು ಮುಂದೆ ಜೀವನ. ಫ್ರೀ ಬೇಡವೇ ಬೇಡ ಸರ್. ಅದೇ ಸರ್ ನಮ್ಗೆ ಫ್ರೀ ಕೊಡ್ತಾರೆ, ನಮ್ಮ ಮನೆಯವ್ರಿಗೆ ಅದೇ ಗಂಡಸ್ರಿಗೆಲ್ಲ ಜಾಸ್ತಿ ಮಾಡಿದ್ದಾರೆ. ಇದ್ರ ಫ್ರೀ ಕೊಟ್ಟರು ಏನು ಪ್ರಯೋಜನ ಇಲ್ಲ ಸರ್. ನಮ್ಗೆ ಫ್ರೀ ಕೊಟ್ಟು ಅವ್ರಿಗೆ ಜಾಸ್ತಿ ಮಾಡಿದ್ದಾರೆ, ಅದು ಕಮ್ಮಿ ಮಾಡಬೇಕು ಸರ್. ಅದು ಫ್ರೀನೇ ಬೇಡ ಸರ್, ಅದು ಕ್ಯಾನ್ಸಲೇ ಮಾಡಿಬಿಡಿ. ಮಾಮೂಲಿ ಚಾರ್ಜ್ ಹಾಕೊಂಡೇ ಹೋಗೋಣ, ಕಮ್ಮಿ ಮಾಡಲಿ ಬೆಲೆ ಸರ್. ಅಂದರೆ ಈಗ ಎಲ್ಲದರಲ್ಲೂ ಬೆಲೆ ಜಾಸ್ತಿ ಮಾಡ್ತಾನೆ ಇದ್ದಾರೆ ಸರಿ. ಈಗ ಅದು ಇದು ಎಲ್ಲ ಕೊಡ್ತಾ ಈ ರೇಷನಲ್ಲಾಗಲಿ ಎಲ್ಲದರಲ್ಲೂ ಬೆಲೆ ಜಾಸ್ತಿ ಮಾಡಿದರೆ ಕಮ್ಮಿ ಮಾಡಬೇಕು ಸರ್. ಖಂಡಿತ ಹೊರೆಯಾಗಿದೆ. ಯಾಕೆ ಅಂತಂದರೆ ಈಗ ಈ ಬಸ್ ಸ್ಟ್ಯಾಂಡ್ನಲ್ಲಿ 90% ಹೆಂಗಸರಿದೆ, ಗಂಡಸರು 1/4% ಇದ್ದಾರೆ. ಹೆಂಗಸರಿಗೆ ಫ್ರೀ ಕೊಟ್ಟ ಮೇಲೆ ಗಂಡಸರಿಗೆ ಅರ್ಧ ಚಾರ್ಜರು ಮಾಡಬೇಕಾಗಿತ್ತು. ಅಂಥದ್ರಲ್ಲಿ ಇನ್ನೂ ಜಾಸ್ತಿ ಮಾಡಿದಿರೋದು ನಮಗೆ ಹೊರೆ ಆಗುತ್ತೆ. ನಾವು ಒಬ್ಬರು ದುಡಿಯೋದು 4 ಜನ ಸಾಕೋದು ಅಲ್ವಾ? ಹಂಗಿದ್ಮೇಲೆ ಇವ್ರು ರೇಟ್ ಜಾಸ್ತಿ ಮಾಡಿದರೆ ನಾವು ಕೊಡೋದು ಹೆಂಗೆ? ಬರೀ ಹೆಂಗಸರನ್ನೇ ಕಳಿಸಿದ್ರೆ ಅವ್ರ ಸೇಫ್ಟಿಗೆ ಯಾರು ಜವಾಬ್ದಾರಿ? ಯಾರು? ಅವ್ರಿಗೆ ಏನಾರು ಆಯ್ತಂದ್ರೆ ಯಾರು ಜವಾಬ್ದಾರ ಆಗೋದು? ನಾವು ಹೋಗ್ಬೇಕು ತಾನೆ ಜೊತೆಗೆ. ಈ ಥರ ರೇಟ್ ಜಾಸ್ತಿ ಮಾಡಿದರೆ ನಾವು ಏನು ಮಾಡಬೇಕು? ಸರ್ಕಾರಕ್ಕೆ ಕೇಳೋದು ಅಷ್ಟೇ. ಈಗ ಗಂಡಸರಿಗೂ ಕ್ಯಾನ್ಸಲ್ ಆಗಬೇಕು. ಈಗ ಏನು ಇದೈತಲ್ಲ ಗಂಡಸರಿಗೆ ತಗೊಳೋದು ಕ್ಯಾನ್ಸಲ್ ಮಾಡೋಕೆ, ಇನ್ನು ಜಾಸ್ತಿ ಮಾಡೋದಲ್ಲ, ಇನ್ನು ತಗೊಳೋದನ್ನು ಕ್ಯಾನ್ಸಲ್ ಮಾಡಬೇಕು. ಗಂಡಸರಿಗೆ ಅವರು ಸರಿಸಮನಾಗಿ, ಹೆಂಗಸರು ಸರಿಸಮನಾಗಿ ತಗೋಬೇಕು. ಲೇಡೀಸಿಗೆಲ್ಲ ನೀವು ಫ್ರೀ ಕೊಟ್ಟು ಜೆಂಟ್ಸರಿಗೆಲ್ಲ ನೀವು ಮತ್ತೆ ದರಗಳು ಜಾಸ್ತಿ ಮಾಡ್ಕೊಂಡು ಹೋದರೆ ಲೇಡೀಸಿಗೆ ಅವಶ್ಯಕತೆ ಏನಿತ್ತು ಫ್ರೀ ಮಾಡೋದು? ವಿಚಾರ ಏನಪ್ಪ ಅಂದರೆ ಲೇಡೀಸ್ಗಳಿಗೆ ಕಮ್ಮಿ ಮಾಡೋದು ನೆಸೆಸಿಟಿ ಇಲ್ಲ, ಅರ್ಧ ಚಾರ್ಜ್ ಮಾಡಬೇಕಾಯ್ತು. ಗುರುಗಳೇ, ಇದು ಗ್ಯಾಸ್ ಸಿಲಿಂಡ್ರ್ ಅರ್ಧ ಮಾಡಬೇಕಾಯ್ತು, ಬಡವ್ರು ಬದುಕ್ತಿದ್ರು. ಇದನ್ನು ಯಾಕೆ ಫ್ರೀ ಮಾಡಿದ್ರಿ ನೀವು? ಕರೆಂಟ್ ಯಾಕೆ ಫ್ರೀ ಮಾಡಿದ್ರಿ? ಫ್ರೀ ಮಾಡಿದ್ರೆ ಬೇರೆದೆಲ್ಲ ದುಬಾರಿ ಮಾಡಿದ್ದೀರಾ. 25 ರೂಪಾಯಿ ಸಿಗೋ ಪೇಪರ್ 150 ರೂಪಾಯಿ ಮಾಡಿದ್ದೀರಾ. ಯಾವ ಥರ ಇದು ನಡೀತೈತೆ ಸರ್ಕಾರ? ಸರ್, ಈಗ ಹೇಳ್ಬೇಕಂದ್ರೆ ನಾವು ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಹೆಣ್ಮಕ್ಳು ಜಗಳ ಮಾಡಬೇಕು. ಈಗೇನಾಗಿದೆ, ಎಲ್ಲರೂ ಸಾಹೇಬ್ರು ಹೇಳ್ದಂಗೆ ಎಲ್ಲ ಕಡೆ ಹೆಣ್ಮಕ್ಳಿಗೆ ಫ್ರೀ ಇದೆ. ಇದನ್ನು ನಾವು ಹೇಳಿದರೆ ನಮ್ಮ ಹೆಣ್ಮಕ್ಳು ವಿರೋಧಿಸ್ತಾರೆ. ನಾವು ಹೆಣ್ಮಕ್ಳು ವಿರೋಧಿಗಳಲ್ಲ. ಈಗ 15% ಜಾಸ್ತಿ ಮಾಡಿದೆ. ನ್ಯೂಸ್ನಲ್ಲಿ ನೋಡಿದ್ರೆ ಒಂದು ಕಡೆ 20 ರೂಪಾಯಿ ಜಾಸ್ತಿ ಡಿಸ್ಟ್ರಿಕ್ಟ್ ವೈಸ್, ತಾಲೂಕು ವೈಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವರು ಸರ್ಕಾರ ಮತ್ತು ನಿಗಮ ಮತ್ತು ಈ ಕಡೆ 4 ನಿಗಮಗಳಿಗೂ ನಷ್ಟದಲ್ಲಿದೆ ಅಂತಾರೆ. ನಷ್ಟದಲ್ಲಿದೆ ಅಂದರೆ ಪ್ರೀ ಪ್ಲಾನಿಂಗ್ ಮಾಡ್ಕೊಂಡು ಇವ್ರು ಯೋಜನೆ ಮಾಡಬೇಕಿತ್ತು. ಮಾಡೋಕ್ಕೆ ಬೇಡ ಅಂತಿಲ್ಲ. ಹೆಣ್ಮಕ್ಳಿಗೆ ಒಳ್ಳೇದಾಗಿದೆ ಅಂದರೆ ಹೆಣ್ಮಕ್ಳು ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಳು ಇರ್ತಾರೆ. ಒಂದು ಕಡೆಯಿಂದ ತೊಗೊಳ್ಳೋದು, ಒಂದು ಕಡೆಯಿಂದ ಮಾಡೋದು ಮಾಡ್ತಾಯಿದ್ದಾರೆ.